ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಬೆಳಗ್ಗೆ ಎದ್ದ ತಕ್ಷಣನೇ ಗಿಡಕ್ಕೆಲ್ಲ ನೀರ್ನ ಹಾಕೊಂತಾ ಇದ್ದೀನಿ. ಬಾಗ್ಲೆಲ್ಲ ಸಾರಿಸಿ ಇವಾಗ ಗಿಡಕ್ಕೆ ನೀರ್ ಹಾಕೊಂತಾ ಇದ್ದೀನಿ. ನೀವು ಟೈಟಲ್ ನೋಡಿರ್ಬೋದು, ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಇವತ್ತು ನನ್ನ ಆ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದರಲ್ಲಿ ನೀವು ಕೂಡ ಕನೆಕ್ಟ್ ಆಗ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಆತರ ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳಬೇಕು ಅಂದ್ರೆ, ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲೇನೆ ಫುಲ್ ಆಫ್ ಕನ್ಫ್ಯೂಷನ್ ಅಲ್ಲಿ ಇದೆ. ಯಾಕಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ಗೆ ಆಗಿತ್ತು. ಹಾಗಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೇನೆ ನನ್ಗೆ 3-4 ಡೇಸ್ ಬೇಕಾಯ್ತು. ಅದಾದ್ಮೇಲೆ ನಾರ್ಮಲ್ ಆಗಿ ನಾನು ಬರ್ತಾ ಬರ್ತಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಹಾಗೆ ಎಂಜಾಯ್ ಮಾಡ್ತಾ ಹೋದೆ. ಆ ಟೈಮಲ್ಲಿ ಎಲ್ಲಾರ್ಗೂನು ಇದೇ ಅನುಭವ ಆಗಿರುತ್ತೆ. ಸುತ್ತಮುತ್ತಲಿರೋರೆಲ್ಲ ಅವಾಗಿಂದನೇ ಮಗು ಕಡೆ ಜಾಸ್ತಿ ಕನ್ಸರ್ನ್ ತೋರಿಸ್ತಿರ್ತಾರೆ. ಮಗು ಚೆನ್ನಾಗಿ ಬೆಳಿಬೇಕು ಅಂತ ಊಟ ತಿಂಡಿ, ಹಣ್ಣು ಹಂಪಲು ಎಲ್ಲ ತಿನ್ನು, ಮತ್ತೆ ಹಿಂಗ್ ಕುತ್ಕೋಬೇಡ, ಹಂಗ್ ಕುತ್ಕೋಬೇಡ ಅಂತೆಲ್ಲ ಸಜೆಷನ್ ಕೊಡ್ತಾ ಹೋಗ್ತಾರೆ. ಆ ಟೈಮಲ್ಲಿ ನಮ್ಗೆ ಕೆಲವೊಂದ್ಸತಿ ಸರಿ ಅಂತ ಅನ್ಸುತ್ತೆ, ಕೆಲವೊಂದ್ಸತಿ ತುಂಬಾ ಹೇಳಿದಾಗ ನಮ್ಗೂ ಕೂಡ ಮೂಡ್ ಅಪ್ಸೆಟ್ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನಮ್ಗೇನೆ ಸೆಲ್ಫ್ ಡೌಟ್ ಕೂಡ ಸ್ಟಾರ್ಟ್ ಆಗುತ್ತೆ. ನಾನು ಮಾಡ್ತಿರೋದು ಸರಿ ಇದೆಯಾ, ಮಗುಗ್ ಸರಿ ಇದೆಯಾ, ಮಗುಗ್ ಸರಿಯಾದ ನ್ಯೂಟ್ರಿಷನ್ ಬರ್ತಿದ್ಯಾ ಅಂತ ಎಲ್ಲ ಅನ್ಸುತ್ತೆ. ಆಗ ಒಂದು ಕ್ಲಾರಿಫೈ ಮಾಡೋದು ಅಂದ್ರೆ, ಮಗುನೇ ಕೂಡ ಒಂದು ಆಕ್ಷನ್ ಕಿಕ್ ಮಾಡಿರೋದಾಗಿರ್ಬೋದು, ಅಥವಾ ನೀವು ಸ್ಕ್ಯಾನಿಂಗ್ ಅಲ್ಲಿ ಅದು ಮೂವ್ಮೆಂಟ್ಸ್ ಮಾಡ್ತಿರೋ ಅಂತದಾಗಿರ್ಬೋದು, ಇವೆಲ್ಲಾನು ಕೂಡ ನಮ್ಗೆ ಒಂದು ಡೌಟ್ ಕ್ಲಾರಿಫೈ ತರ ಅನ್ಸುತ್ತೆ ಅಲ್ವಾ. ಆ ಮೂಮೆಂಟ್ಸ್ ಎಲ್ಲ ಎಂಜಾಯ್ ಮಾಡೋದು ಬೇರೆ ರೀತಿನೇ ಅನ್ಸುತ್ತೆ. ಸೊ ನನ್ಗಂತೂ ಒಂದು 6 months ಇಂದ 9 months ಡೆಲಿವರಿ 15 days ತನಕ ನಾನು ಬ್ಲಡ್ ಇಲ್ದಲೆ ತುಂಬಾನೇ ಒದ್ದಾಡ್ದೆ, ತುಂಬಾನೇ ಬ್ಲಡ್ ಹಾಕ್ಸ್ಕೊಂಡಿದೀನಿ. ಸೊ ಅದ್ ಏನು ಅಂತ ಗೊತ್ತಿಲ್ಲ, ನನ್ ಎಷ್ಟೇ ತಿಂದ್ರೂ ಬ್ಲಡ್ ಇರ್ತಿರ್ಲಿಲ್ಲ. ಪ್ರತಿ ಸತಿ ಹೋದಾಗೆಲ್ಲ ಬ್ಲಡ್ ಹಾಕಿಸ್ಕೊಂಡ್ ಬರೋದೇ ಆಗೋಗಿತ್ತು. ಸೊ ಅದ್ರ ಮಧ್ಯದಲ್ಲಿ ನಮ್ಗೆ ಅವಾಗಿಂದಾನೇ ಎಲ್ಲೋ ಒಂದ್ ಕಡೆ ನಮ್ಮನ್ನ ಎಲ್ಲಾರು ನೆಗ್ಲೆಕ್ಟ್ ಮಾಡ್ತಿದಾರೆ ಅನ್ನೋಂತ ಫೀಲ್ ಬರ್ತಾ ಇರುತ್ತೆ. ಬಟ್ ಆದ್ರೆ ಅದ್ ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಮತ್ತೆ ನಮಗೂ ಕೂಡ ಗೊತ್ತಾಗ್ತಿರಲಿಲ್ಲ. ಯಾಕಂದ್ರೆ ಮಗು ಮೂಮೆಂಟ್ಸ್, ಸೊ ಮಗುದು ಕಿಕ್ ಮಾಡ್ದ ಆ ಮೂಮೆಂಟ್ಸ್ ಗಳಲ್ಲಿ ನಾವು ಕಳ್ದೋಗ್ಬಿಟ್ಟಿರ್ತೀವಿ. ನಾನ್ ಎಲ್ಲಾರ್ಗು ಒಂದ್ ಸಜೆಷನ್ ಕೊಡೋದು ಏನು ಅಂತಂದ್ರೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಮಗು ಮಾಡ್ಕೋಬೇಕು ಅಂತ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ. ಬೇರೆಯವ್ರು ಹೇಳಿದಾರೆ, ಬೇರೆಯವ್ರು ಫೋರ್ಸ್ ಮಾಡ್ತಿದಾರೆ ಅಂದಾಗ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ, ನಾವಿಬ್ರು ಮದ್ವೆ ಆಗಿ ಫಸ್ಟ್ 1 year ಆಗಿತ್ತಷ್ಟೇ. ನಾವಿಬ್ರು ಅವಾಗ ಅರ್ಥ ಮಾಡ್ಕೊಳ್ಳುವಂತ ಟೈಮಲ್ಲಿ ನಾವು ಮಗು ಮಾಡ್ಕೊಂಡ್ವಿ. ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಓಕೆ ಆಗಿದೆ. ಮುಂಚೆ ತುಂಬಾನೇ ಅವಾಗ ಅರ್ಥ ಮಾಡ್ಕೋತಿರ್ಬೇಕಾಗಿತ್ತು. ಸೊ ಆ ಟೈಮಲ್ಲಿ ನಾವು ಧೃತಿ ಬಂದ್ಲು ನಮ್ ಲೈಫ್ ಅಲ್ಲಿ. ಅವಾಗ ನಾವಿಬ್ರು ಕೂಡ ಬರೀ ಮಗು ಬಗ್ಗೆ ಯೋಚನೆ ಮಾಡ್ತಿದ್ವೋ ಹೊರತು ನಮ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ ನ ಒಬ್ರು ಅರ್ಥ ಮಾಡ್ಕೊಂಡು ಆಮೇಲೆ ಇಬ್ರು ಫೈನಾನ್ಷಿಯಲಿ ಸೆಟಲ್ ಆದ್ಮೇಲೆ ನೀವು ಮಗು ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಆಮೇಲೆ ಯಾರು ಬಂದು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ, ನೀವು ಮತ್ತೆ ನಿಮ್ಮ ಪಾರ್ಟ್ನರ್ಸ್ ಮಾತ್ರನೇ ಇದನ್ನ ಸಫರ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಟ್ಸ್ ಮೈ ಪರ್ಸನಲ್ ಸಜೆಷನ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಬ್ಯಾಕ್ ಟು ರುಟೀನ್. ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬೇಕಿತ್ತು. ಸೊ ನಾನು ಅಮ್ಮ ಇಬ್ರು ಸೇರಿ ಬಟ್ಟೆಗಳನ್ನ ಒಣಗಾಕ್ತಾ ಇದೀವಿ. ಸೊ ಅಮ್ಮ ಬಂದಿರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಸೊ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾರೆ. ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ನಾಳೆಗೆ ದೋಸೆ ಹಿಟ್ಟನ್ನ ನೆನೆ ಹಾಕಿದ್ದೆ. ಸೊ ಈ ರೆಸಿಪಿ ಬೇಕು ಅಂತ ಅಂದ್ರೆ ನನಗೆ ತಿಳಿಸಿ, ನಾನು ಇದು ರೆಸಿಪಿ ನಿಮ್ಗೆ ಶೇರ್ ಮಾಡ್ತೀನಿ, ಬ್ಯಾಟರ್ ಯಾವ ರೀತಿ ಮಾಡೋದು ಅಂತ. ಸೊ ಇವತ್ತು ನಾನು ಹೆಸರು ಕಾಳು ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಸೆಟ್ ಎಲ್ಲ ರುಬ್ಬಾದ್ಮೇಲೆ ನಾನು ಅಮ್ಮ ಸೇರಿ ಡಿನ್ನರ್ನ ರೆಡಿ ಮಾಡ್ತಾ ಇದ್ವಿ.
ಸೊ ಅವ್ರಿದ್ರೆ ಅವ್ರ ಹತ್ರನೇ ಅಡಿಗೆ ಎಲ್ಲ ಮಾಡಿಸ್ತೀನಿ, ಬಿಕಾಸ್ ಅವ್ರು ತುಂಬಾನೇ ರುಚಿಯಾಗಿ ಅಡಿಗೆನ ಮಾಡ್ತಾರೆ. ಮತ್ತೆ ಅವ್ರು ಮಾಡಿದ ಕೈ ರುಚಿ ತಿನ್ನೋದಿಕ್ಕೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಭರತ್ಗೂ ಕೂಡ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಸೊ ಇಬ್ರು ಮಾತಾಡ್ಕೊಂಡು, ಅದು ಅಮ್ಮ ಬಂದ್ಮೇಲೆ, ಅಮ್ಮ ಅಥವಾ ನಮ್ಮ ಅತ್ತೆ ಬಂದ್ರೆ ಅದು ಇದು ಮಾತಾಡ್ಕೊಂಡು ನಾವು ಈ ರೀತಿ ಮಾಡ್ತೀನಿ. ಸೊ ಹೀಗಿತ್ತು ನಮ್ಮ ಇವತ್ತಿನ ರುಟೀನ್. ಈ ವ್ಲಾಗು ಮತ್ತೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.